ಗೈಸ್ ನಾನು ಇವತ್ತು ರಿವ್ಯೂ ಮಾಡೋ ಬೈಕ್ ಬಂದು MT-15. ಗೈಸ್ ನಾನು ಇವತ್ತು ರಿವ್ಯೂ ಮಾಡೋ ಬೈಕ್ ಬಂದು MT-15. ಇದು ಮಿಡಲ್ ಕ್ಲಾಸ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ಯಾಕೆ ಅಂದರೆ ನಿಮಗೆ ರಿಲಯಬಿಲಿಟಿ ಅಷ್ಟೊಂದಿದೆ ಇದರಲ್ಲಿ. ಆಮೇಲೆ ಆಲ್ಮೋಸ್ಟ್ ನಿಮಗೆ 2.5 ಲಕ್ಷದಲ್ಲಿ ಗಾಡಿ ಸಿಕ್ಬಿಡುತ್ತೆ. ಇದು ನನಗೆ ನಂಬೋಕೆ ಆಗ್ತಾ ಇಲ್ಲ. ಈ ಬೈಕ್ನ ಜನ ಯಾಕೆ ಜಾಸ್ತಿ ಇಷ್ಟಪಡ್ತಾರೆ ಅಂದರೆ ಮೇಯ್ನ್ ಇದ್ರ ಲುಕ್ಸು, ಆಮೇಲೆ ಇದ್ರ ಮೈಲೇಜ್. ನೀವೇನ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಕಾಲೇಜ್ಗೆ ಓಡಾಡೋ ಹುಡುಗರಾದರೆ ಇದನ್ನು ತೊಗೊಳ್ತಾರೆ ಪಕ್ಕ. ಅವ್ರ ಫಸ್ಟ್ ಆಪ್ಷನ್ನೇ MT-15 ಅಥವಾ R15 ಇರುತ್ತೆ. ನಿಮಗೆ ಒಂದು ಕಡಿಮೆ ಬಜೆಟಲ್ಲಿ ಸ್ಪೋರ್ಟ್ಸ್ ಬೈಕ್ ಅಂತ ಸಿಗೋದು ಇದು, ಬಿಟ್ಟರೆ R15 ಅಷ್ಟೇ. ಅದ್ರ ಮೈಲೇಜ್ ನಿಮಗೆ 45 ಹತ್ರ ಕೊಡುತ್ತೆ ಹೈವೇನಲ್ಲಿ. ಸಿಟಿನಲ್ಲಿ ನೀವು ಹೆಂಗೆ ಓಡಿಸಾಡಿದ್ರೂ 35 ಅಂತೂ ಪಕ್ಕಾ ಕೊಡುತ್ತೆ ಮೈಲೇಜು. 18.4 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ, 14 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬೇರೆ 200cc ಕಂಪೇರ್ ಮಾಡಿದ್ರೆ ನೀವು ಇದರಲ್ಲಿ ಪವರ್ ಸ್ವಲ್ಪ ಕಮ್ಮಿ ಇದೆ. ನಿಮಗೆ 0 to 100 ಒಂದು 13 to 14 ಸೆಕೆಂಡ್ಸಲ್ಲಿ ಹೋಗುತ್ತೆ. ವೇರಾಸ್ ನಿಮಗೆ NS 200 ಅಥವಾ RC 200 ಅದೆಲ್ಲ ನೋಡಿದ್ರೆ ನೀವು ಆರಾಮಾಗಿ ಹೋಗ್ಬಿಡುತ್ತೆ. 100 ಎಲ್ಲ ಒಂದು 11 to 12 ಸೆಕೆಂಡ್ಸಲ್ಲಿ ಹೊಂಟೋಗುತ್ತೆ. ಈ ಗಾಡಿದು ಇನ್ನೊಂದು ಏನಂದರೆ, ನೀವು ಆರಾಮಾಗಿ ಬ್ಯಾಂಗ್ಳೂರ್ ಸಿಟಿ ಟ್ರಾಫಿಕ್ನಲ್ಲೂ ಆರಾಮಾಗಿ ಓಡಿಸ್ಬೋದು, ಹೈವೇಗೆ ಹೋದರೆ ಹೈವೇನಲ್ಲೂ ಆರಾಮಾಗಿ ಓಡಿಸ್ಬೋದು. ಎಲ್ಲ ಕಡೆ ಕಂಫರ್ಟಬಲ್ ಆಗಿರುತ್ತೆ ಗಾಡಿ. ಇದು ರಿಲಯಬಿಲಿಟಿ ಕೂಡ ಕ್ರೇಜಿಯಾಗಿದೆ. ನಿಮಗೆ ಸರ್ವಿಸ್ ಕೂಡ 4,000 3,000 ಒಳಗಡೆ ಮುಗ್ದೋಗುತ್ತೆ. ಅದು ನೀವು ರ್ಯಾಶಾಗಿ ಓಡಿಸಿಲ್ಲ ಅಂದರೆ ಅದು ಇರಲ್ಲ ನಿಮಗೆ. ಏರ್ ಟೈರ್ಸ್ ನೋಡಿದ್ರೆ 140/70 ಸೆಕ್ಷನ್ ಟೈರ್ಸ್ ಬರುತ್ತೆ. ಮುಂದ್ಗಡೆ ಟೈರ್ ನೋಡೋದಾದರೆ 100/80 ಸೆಕ್ಷನ್ ಟೈರ್ ಬರುತ್ತೆ. ಡುವಲ್ ಚಾನಲ್ ABS ಬರುತ್ತೆ. 155cc VVA ಪವರ್ಡ್ ಇಂಜಿನ್ ಬರುತ್ತೆ. ಲಿಕ್ವಿಡ್ ಪ್ಲಸ್ ಏರ್ ಕೂಲ್ಡ್ ಇಂಜಿನ್ನು, LED ಇಂಡಿಕೇಟರ್ಸ್ ಮತ್ತು ಹೆಡ್ಲೈಟ್ ಬರುತ್ತೆ. ಇನ್ನು ಎಲೆಕ್ಟ್ರಾನಿಕ್ಸ್ ನೋಡೋದಾದರೆ ನೀವು ಟ್ರ್ಯಾಕ್ಷನ್ ಕಂಟ್ರೋಲ್ ಒಂದು ಬರುತ್ತೆ ಅಷ್ಟೇ. ಅದು ಟ್ರ್ಯಾಕ್ಷನ್ ಕಂಟ್ರೋಲು, ನೀವು ಇದನ್ನು ಮ್ಯಾನ್ಯಲಾಗಿ ಆಫ್ ಆನ್ ಮಾಡ್ಕೊಳ್ಬೋದು ಮ್ಯಾನ್ಯಲಾಗಿ. ಈ ಗಾಡಿ ಮೇಂಟೆನೆನ್ಸ್ ಬಂದು ತುಂಬ ಕಮ್ಮಿ ಇದೆ ನಿಮಗೆ. ಹಾಗಂತ ಮೇಂಟೆನೆನ್ಸೇ ಮಾಡಬಾರ್ದು ಅಂತೇನಿಲ್ಲ. ಈ ಗಾಡಿ ಓನರ್ ಥರ ಮಾತ್ರ ನೀವು ಇಟ್ಕೊಬೇಡಿ. ಚೈನ್ ನೋಡಿ ಎಷ್ಟು ಲೂಸ್ ಆಗೈತೆ ನೋಡಿ, ಏನೂ ಇಲ್ಲ ಇದರಲ್ಲಿ, ಲೂಬೇ ಇಲ್ಲ ಚೈನಲ್ಲಿ. ಈ ಥರ ಮಾತ್ರ ಇಟ್ಕೊಳ್ಬೇಡ್ರಿ. ನೀವೆಲ್ಲರೂ ದೂರ ಹೋದಾಗ ಚೈನ್ ಕಟ್ಟಾಗ್ಬಿಡುತ್ತೆ. ಆಮೇಲೆ ಸ್ಪ್ರಾಕೆಟ್ ಕೂಡ ಡ್ಯಾಮೇಜ್ ಆಗುತ್ತೆ. ನೀವೆಲ್ಲ ಏನೇ ಮಾಡ್ತೀನಿ ಅಂತಂದ್ರೂ ಹಿಂದ್ಗಡೆಯಲ್ಲಿ ಒಬ್ಬರು ಕೊಂಗ್ ಮಾತಾಡೋರು ಇರ್ತಾರೆ ನೋಡಿ. ಇದು ಅವನೇನೆ, ಇದೇ ಅವನು. ನೀವು ಏನೇ ಮಾಡಿದ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೊಂಕ್ ಮಾತಾಡಬಾರ್ದು ನೋಡಿ. ಇಡೀ ಗ್ರೂಪೇ ಅಲ್ಲಿ ಒಟ್ಟಿಗೆ ಏನೋ ಒಂದು ವಿಡಿಯೋ ಮಾಡ್ತಿರ್ತಾರೆ. ಆದರೆ ಈ ಥರದವ್ರು ಒಬ್ರು ಇರ್ತಾರೆ, ಇಲ್ಲಿ ಡಿಪ್ರೆಷನ್ಗೆ ಹೋಗಿ ರೀಲ್ಸ್ ನೋಡ್ಕೊಂಡು ಕೂತಿರ್ತಾರೆ.